ಓಡಕ್ ಶುರು ಆಗ್ಬಿಟ್ರು. ಇವನ್ ಮಳೆ ಪ್ರವೀಣ ಅವನು. ಸರಿ, ನಾನು ನಮ್ ಸ್ಟಾಫು ನಾವು ಓಡಕ್ ಶುರು ಗಾಡಿ ನಿಲ್ಸ್ಬಿಟ್ಟು ಹಿಂದ್ಗಡೆ ಹೋಗಷ್ಟು ನಾನು ಹತ್ರ ಹಿಡ್ಕೊಂಡು ಅಷ್ಟೊತ್ತಿಗೆ ಚಾಕುನಲ್ಲಿ ನಮ್ ಕಾನ್ಸ್ಟೇಬಲ್ಸ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ವಾಪಸ್. ಅವನು ಚಾಕುಲಿ ಇದು ಮಾಡೋ ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬ ಕಾನ್ಸ್ಟೇಬಲ್ಗೂ ಅಷ್ಟು ಚಾಕುಲಿ ಇವನು ಮಲಯಾಳಿ ಪ್ರವೀಣ ಅವನು ಕೈಗೆ ಒಬ್ರು ಹೊಡೆದು ಇನ್ನೊಂದು ಕೈಗೆ. ಅವಾಗ ನಾನು ಸ್ವಲ್ಪ ಹಿಂದೆ ಇದ್ದೆ. ಅವಾಗ ಎದು ರಿವಾಲ್ವರ್ ತೆಗೆದು ಹೇಳ್ದೆ ಬೇಡ ಸರೆಂಡರ್ ಆಗಿ ಕೇಳಿದ್ರೆ ಚಾಕು ಹಿಡ್ಕೊಂಡು ಇವ್ರಿಗೆ ಗಾಯನ ಮಾಡಿದ್ರು ಮತ್ತೆ ಅವ್ರ ಪ್ರಾಣಗಳನ್ನ ತೆಗೆದವ್ರು ಅಂತ. ಅವಾಗ ಇವನ್ಗೊಂದು 2 ಅವನಿಗೊಂದು 2 ಗುಂಡು ಹೊಡಿಲೇಬೇಕಾಯ್ತು ನಾವು. ಆ ಮಾರ್ಗದಲ್ಲಿ ಇವನು ರೋಡಿಗಳೆಲ್ಲ ವ್ಯತ್ಯಾಸ ಆಗಿ ಇವನೇ ಒಬ್ಬ ರೋಡಿನ ಮರ್ಡರ್ ಮಾಡಿಸ್ತಾನೆ. ರವಿ ಅವನು ಆಕ್ಚುಲಿ ಈಸ್ ಫ್ರಮ್ ಕೇರಳ. ಅವನು ಆ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ರೌಡಿ ಶೀಟರ್ ಅವನು. ಆ ಭಾಗದಲ್ಲೇ ಓಡಾಡ್ಕೊಂಡಿದ್ದವನು, ಸಣ್ಣ ಪುಟ್ಟ ಇದು ಮಾಡ್ಕೊಂಡಿದ್ದವನು. ಅವನು 3 ಜನ ಹೆಂಡ್ತಿದ್ರು, ಒಬ್ರಲ್ಲ. ನಮ್ಮ ಗೌರಿಬಿದನೂರಲ್ಲಿ 3ನೇಳು ಅವ್ರಿಗೆ ಈ ತರ ಮಾಡ್ಕೊಂಡಿದ್ರು. ಅವಾಗ ಕವಳ ಕುಟ್ಟಿ ಅಂತ ಇಬ್ರು ನಟೋರಿಯಸ್ ರೌಡಿಗಳಿದ್ರು. ಅವ್ರನ್ನೂ ಬಳಸ್ಕೊಂಡಿದ್ರು. ಈ ಪ್ರವೀಣ, ಕವಳ, ಕುಟ್ಟಿ ಇವರೆಲ್ಲ ಇದ್ರು. ಡಿ ರವಿ ಅಂತ ಅವಾಗ ಒಬ್ಬ ಎಕ್ಸ್ ಕೆನರಾ ಬ್ಯಾಂಕ್ ಎಂಪ್ಲಾಯಿ. ಈ ತರ ಫೇಕ್ ಡಿಡಿಸ್ನ, ಫೇಕ್ ಫಾರಿನ್ ಫಾರ್ಮ್ಸ್ ನ ಈ ತರ ಎಲ್ಲ ಮಾಡಿ ಆ ಭಾಗದಲ್ಲಿ ದುಡ್ಡು ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಪಕ್ಕದ ಅವ್ರು ಅಲ್ಲಿ ಉಡುಮ್ಲೋಡು. ಸೊ ಅಲ್ಲಿ ಮಾಡ್ಕೊಳ್ಳೋದಂತ ಐಡಿಯಾ ಇತ್ತು ಅವ್ರದ್ದು. ನಾವು ಅದಕ್ಕೆ ಏನ್ ಮಾಡುದು, ನಾವು ಗಾಡಿಗಳೆಲ್ಲ ರೆಡಿ ಮಾಡ್ಕೊಂಡು ಮಫ್ತಿಯಲ್ಲಿ ನಾವು ಎಲ್ಲ ರೈಲ್ವೆ ಟ್ರ್ಯಾಕ್ ಆಚೆ ಕಾಯ್ತಾ ಕೂತ್ಕೊಂಡು. ನಾನು ಹೇಳಿದ್ನಲ್ಲ, ಪ್ರವೀಣನ 3ನೇ ಹೆಂಡತಿ ಅದೇ ಊರಿನವಳು, ಆ ಜೀವಜಲ ಆಶ್ರಮ ನಡೆಸ್ತಿರೋ ಸಂಬಂಧಿಕರವರು. ವೈರ್ಲೆಸ್ ಅಲ್ಲಿ ನಾನು ಫುಲ್ಲು ಬಿಡೋ ದೊಡ್ಡ ಫಿಲಂ ಸ್ಟೈಲ್ ಚೇಸಿಂಗ್. ಅದು ಯಾವನ್ ಮೇಲೆ ಹೊಡೆ ಸಾಯಿಸ್ತಾನೆ ಆ ಮಟ್ಟಿಗೆ ಅವ್ನು ಸ್ಪೀಡು, ನಾವು ಸ್ಪೀಡು. ನುಗ್ಗಿ ಹೋಗ್ತಾ ನಾನು ಟೌನ್ ಸ್ಟೇಷನ್ಗೆ ಹೇಳ್ದೆ. ಅವರು ಮಧ್ಯ ಒಂದು ಜೀಪ್ ಹಾಕಿ ಅವ್ನು ಏನ್ ಅನ್ಸ ಕೊನೆಯ ಎಡ್ಜಲ್ಲಿ ಹೋಗಿ ಅಲ್ಲಿ ನುಗ್ಬಿಡ್ತಾನೆ. ನಮ್ಮ ಪೊಲೀಸ್ ನಮ್ಮ ಕಾನ್ಸ್ಟೇಬಲ್ ಹಂಗು ರೈಫಲ್ ಅಲ್ಲಿ ಗ್ಲಾಸ್ ಹೊಡೆದಾಕ್ತಾನೆ. ಅದು ಫಾರಿನ್ ಫಾರಂ ಅಂತ ಬರುತ್ತೆ. ಅದು ಬಂದ್ರೆ ಅಲ್ಲಿ ಮೇನ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಆಗುತ್ತೆ ಅಂತ. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2003 ಮಾರ್ಚ್ ತಿಂಗಳಲ್ಲಿ ಇರ್ಬೋದು. ಅಲ್ಲಿ ನಮ್ಮಲ್ಲಿ ಗೌರಿಬಿದನೂರು ಟೌನ್ ಅಲ್ಲಿ ಒಂದು ಕೆನರಾ ಬ್ಯಾಂಕ್ ಇದೆ. ಆ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಅಂತೇಳಿ ಟೌನ್ ಸ್ಟೇಷನ್ ಹೋಗಿದ್ದಾರೆ. ಅಲ್ಲಿಂದ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನೋಡಿ ಅಂತ ನನ್ನ ಹತ್ರ ಕಳ್ಸಿದ್ರು. ಅವ್ರ ಹತ್ರ ವಿಚಾರ ಮಾಡ್ಲಾಗಿ ಅವ್ರೊಂದು ಕಂಪ್ಲೇಂಟ್ ಬರ್ಕೊಂಡು ಬಂದಿದ್ರು. ಅವ್ರಿಗೆ ಸುಮಾರು ಒಂದು 4 ತಿಂಗಳ ಗ್ಯಾಪ್ ಅಲ್ಲಿ ಈ ಫಾರಿನ್ ನಿಂದ ಈ ಅನಾಥಾಶ್ರಮಗಳು ಆ ತರದ ಏನಿರ್ತವೆ ಅವುಗಳಿಗೆ ದುಡ್ಡನ್ನ ಕಳಿಸೋ ಒಂದು ಪದ್ಧತಿ ಇತ್ತು. ಅದು ಬ್ಯಾಂಕ್ ಮೂಲಕ ಬಂದು ಆ ಬ್ಯಾಂಕ್ ಅಲ್ಲಿ ಅದಕ್ಕೆ ಆದಂತ ಫಾರಿನ್ ಒಂಥರ ಒಂದು ಚೆಕ್ ತರದ ಫಾರಂ ಇವರಿಗೆ ಬಂದು ತಲುಪೋದು, ಯಾರಿಗೆ ಆಶ್ರಮದವ್ರು. ಅವರು ಅದನ್ನ ಹಾಕಿದಾಗ ಹಣ ಅವ್ರಿಗೆ ಡ್ರಾ ಆಗತ್ತು. ಈ ಫಾರಿನ್ ಫಾರಂ ಅನ್ನೋದು ಏನ್ ಮೆಥಡ್ ಇತ್ತು ಆ ಟೈಮ್ಗೆ ನನ್ನ ಹತ್ರ ಬರೋದಕ್ಕೆ 2 ವರ್ಷದಿಂದ ಅದು ಕ್ಯಾನ್ಸಲ್ ಆಗೋಗಿತ್ತು. ಅದಿರ್ಲಿಲ್ಲ. ಆದ್ರೆ ಈಕೆ ಮ್ಯಾನೇಜರ್ ಹೊಸದಾಗಿ ಜಾಯಿನ್ ಆಗಿ ರಿಪೋರ್ಟ್ ಆಗಿ ಕೆಲಸ ಮಾಡ್ತಿದ್ದವಳಲ್ಲಿ. ಅವಳಿಗೆ ಅದು 2 ವರ್ಷದಿಂದನೇ ಅದ್ರದ್ದು ಫಾರಂ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅನ್ನೋ ನಾಲೆಡ್ಜ್ ಇಲ್ಲ, ಅವಳಿಗೆ ಗೊತ್ತಿಲ್ಲ ಅವಳಿಗೆ. ಅಲ್ಲ ಅದೇನೆ ಹಾಗೆ ಏನಾಗಿದೆ, ಅವನು ಫಾರಂ ಅವಳಿಗೆ ಡೈರೆಕ್ಟ್ ಆಗಿ ಡಿ ರವಿ ಅಂತ ಅವಾಗ ಒಬ್ಬ ಎಕ್ಸ್ ಕೆನರಾ ಬ್ಯಾಂಕ್ ಎಂಪ್ಲಾಯಿ ಈ ತರ ಫೇಕ್ ಡಿಡಿಸ್ನ, ಫೇಕ್ ಫಾರಿನ್ ಫಾರ್ಮ್ಸ್ ನ ಈ ತರ ಎಲ್ಲ ಮಾಡಿ ಸಾಕಷ್ಟು ಚೀಟ್ ಮಾಡಿ ಈ ಬೆಂಗಳೂರಿನ ಕೆಲವು ರೌಡಿ ಗ್ಯಾಂಗ್ ಜೊತೆ ಸೇರ್ಕೊಂಡು ಅವನು ದುಡ್ಡು ಲಪ್ಟಾಯಿಸೋ ಕೆಲಸ ಮಾಡ್ಕೊಂಡು ಫೆಮಿಲಿಯರ್ ಆಗಿದ್ದ. ಅವಾಗ ಆ ಡಿ ರವಿನೇ ಈ ಗೌರಿಬಿದನೂರಿನ ಬ್ರಾಂಚ್ಗೆ ಒಂದು ಫೇಕ್ ಅವನು ಅವಾಗ ಜೈಲಲ್ಲಿ ಇದ್ದ, ಯಾವ್ದೋ ಕೇಸ್ ಮರ್ಡರ್ ಕೇಸಲ್ಲಿ, HALದು ಯಾವ್ದೋ ಒಂದು ಮರ್ಡರ್ ಕೇಸಲ್ಲಿ ಅವ್ನು ಜೈಲಲ್ಲಿ ಇದ್ದ ಅವಾಗ. ಸೊ ಆ ಜೈಲಲ್ಲಿ ಕೂತ್ಕೊಂಡೆ ಅವನು ಡಾಕ್ಯುಮೆಂಟ್ ರೆಡಿ ಮಾಡಿ ಇವ್ರಿಗೆ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಕಳಿಸಿ ಇವನೇ ಫೋನಲ್ಲಿ ಕೆನರಾ ಬ್ಯಾಂಕ್ ನ ಸೀನಿಯರ್ ಆಫೀಸ್ ತರ ಅವ್ರಿಗೆ ಮಾತಾಡೋದು, ನೋಡಿ ಕಳ್ಸಿದೀನಿ ಫಾರಂ, ಅವ್ರಿಗೆ ಹಣ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ. ಸೊ ಆಕೆಗೆ ಗೊತ್ತಿಲ್ಲ ಹೊಸಬಳವಳು. ಆ ಫಾರಂ ನೋಡಿ ನಿಜ ಅನ್ಕೊಂಡು ಸುಮಾರು 42 ಲಕ್ಷ ರೂಪಾಯಿನ ಅವಳು ಅವ್ರಿಗೆ ಟ್ರಾನ್ಸ್ಫರ್ ಕೊಟ್ಬಿಟ್ಟಿದ್ಲು ಬ್ಯಾಂಕ್ ಹಣನ. ಜೀವಜಲ ಆಶ್ರಮ ಅಂತ ಇತ್ತು ನಮ್ಮಲ್ಲಿ ಗೌರಿಬಿದನೂರು, ಉಡುಮ್ಲೋಡು ಅಂತ. ಅಲ್ಲಿ ಒಂದು ಸಣ್ಣ ಹಳ್ಳಿ, ಅದು ಟೌನ್ಗೆ ಹೊಂದ್ಕೊಂಡಿದೆ. ಆ ಇದರಲ್ಲಿ ಇಷ್ಟೊಂದು ಹಣ ಹೋಗಿದೆ ಅನ್ನೋದಿಲ್ಲ ಗೊತ್ತಾಗಿ ಏನಿದು ಅಂತ ಅವಳು ಕೊನೆಗೆ ಅವಳಿಗೆ 3 ಲಕ್ಷ ಡೆಪಾಸಿಟ್ ಕೊಟ್ಟಿದ್ದಾರೆ ಅವರೇ, ಚೀಟ್ ಮಾಡೋರೆ. ಇವಳು ಅದ್ರ ಮೇಲೆ ಇನ್ನೂ ನಂಬ್ಕೊಂಡು ಅವರು ಫಾರಂ ಬಂದಾಗೆಲ್ಲ ಇವ್ರಿಗೆ ದುಡ್ಡು ಕೊಟ್ಬಿಡೋದು ಫಾರಿನ್ ಎಕ್ಸ್ಚೇಂಜ್ ಇಂದ. ಸೊ ಇವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ. ಕೊನೆಯಲ್ಲಿ ಯಾಕೋ ಅನುಮಾನ ಆಗಿ ಚೆಕ್ ಮಾಡಲಾಗಿ ಅವ್ಳಿಗೆ ಅನುಮಾನ ಬಂದು ಅವ್ರಿಗೆ ಗೊತ್ತಾಗಿದೆ ಈತ ಫಾರಂ
ಕೊಡೋ ಪದ್ಧತಿ ಬ್ಯಾಂಕಲ್ಲಿ ಸ್ಟಾಪ್ ಆಗಿ 2 ವರ್ಷ ಆಗೋಗಿದೆ ಅಂತ. ಹಾಗಾಗಿ ಗಾಬರಿಯಾಗಿ ಎಲ್ಲ ಕಂಪ್ಲೇಂಟ್ ತಗೊಂಡು ಓಡಿ ಬಂದು. ಸೊ ನಾವು ಇದೆಲ್ಲ ತಗೊಂಡು ಪರಿಶೀಲನೆ ಮಾಡಿದ್ವು, ಯಾವಾಗ ಆಯ್ತು ಅಂತ. ಅವಾಗ ತಕ್ಷಣ ಜೀವ ಜಲ ಆಶ್ರಮದವ್ರು ಇದ್ರಲ್ಲ ಅವ್ರನ್ನ ತಂದು ಅರೆಸ್ಟ್ ಮಾಡಿದ್ವು. ಅರೆಸ್ಟ್ ಮಾಡಿದಾಗ ನಮ್ಗೆ ಏನಾಯ್ತು ಅಲ್ಲಿ ಅಂದರೆ, ಏನು ಇದರಲ್ಲಿ ಒಬ್ಬ ರೌಡಿ ಎಲಿಮೆಂಟ್ ಇದ್ದ ಮೇನ್ ಬೆಂಗಳೂರು ಸಿಟಿಯನ್ನು, ಮಲಯಾಳಿ ಪ್ರವೀಣ್ ಅಂತ. ಅವನ 3ನೇ ಹೆಂಡತಿನೂ ಅದೇ ಊರಿನಲ್ಲೇ ಮದುವೆ ಆಗಿದ್ದ ಅವನು. ಗೌರಿಬಿದನೂರು ಉಡುಮ್ಲೋಡವಳೆ ಅವಳು, 3ನೇ ಹೆಂಡತಿ ಅವಳು. ಸೊ ಅವಳಿಂದನೇ ಈ ಆಶ್ರಮ ಅವನಿಗೆ ಪರಿಚಯ ಆಗಿರೋದು. ಸೊ ಆ ಆಶ್ರಮ ಹೆಸರಲ್ಲಿ ಇವನು ಒಳಗಿಂದ ಫೇಕ್ ಫಾರಿನ್ ಇದ್ರದ್ದು ಹಣ ಬರೋ ಫಾರಮ್ಗಳು ರೆಡಿ ಮಾಡಿ ಇವ್ರಿಗೆ ಕಳಿಸಿ, ಇವನೇ ಆ ಬ್ಯಾಂಕ್ ಮ್ಯಾನೇಜರ್ಗೆ ಮೇಲೆ ಅಧಿಕಾರಿ ತರ ಮಾತಾಡಿ ಅವ್ರಿಗೆ ಹಣ ರಿಲೀಸ್ ಮಾಡಿಸ್ತಿದ್ದ. ಡಿ ರವಿ ಒಳಗಡೆ ಈ ಪ್ರವೀಣನೆಲ್ಲ ಮೂಲಕನೇ ಆ ಜೀವ ಜಲಾಶ್ರಮ ಇವರೆಲ್ಲ ಮೊದಲಿಂದ ಅವ್ರಿಗೆ ಲಿಂಕ್ ಒಬ್ರಿಗೊಬ್ರಿಗೆ, ಅವ್ರಿಗೆ ರೌಡಿ ಎಲಿಮೆಂಟ್ಸ್ ಎಲ್ಲ ರವಿಗೆ ಅವನ ಮೂಲಕನೇ ಆ ಜೀವ ಜಲಾಶ್ರಮ ಗೊತ್ತಾಗಿ, ಪ್ರವೀಣ್ ಮೂಲಕನೇ ಡಿ ಗೊತ್ತಾಗಿ ಅಲ್ಲಿಗೆ ಶಿಫ್ಟ್ ಮಾಡಂಗ್ ಮಾಡಿ ಹಣ ಬಂದಂಗೆ ಅವರು ಇವ್ರಿಗೆ ಕೊಡ್ಬೇಕು. ಇವ್ರು ಅದನ್ನ ತಗೊಂಡ್ಬಂದು ಬೆಂಗಳೂರಲ್ಲಿ ಇವ್ರು ಏನು ಟೀಮ್ ಇಂದ ಇವ್ರು ಹಂಚ್ಕೊಳೋದೆಲ್ಲ ಈ ತರ ಮಾಡ್ಕೊಂಡಿದ್ರು. ಅವಾಗ ಕವಳ ಕುಟ್ಟಿ ಅಂತ ಇಬ್ರು ನಟೋರಿಯಸ್ ರೌಡಿಗಳಿದ್ರು, ಅವ್ರನ್ನೂ ಬಳಸ್ಕೊಂಡಿದ್ರು. ಈ ಪ್ರವೀಣ, ಕವಳ, ಕುಟ್ಟಿ ಇವರೆಲ್ಲ ಇದ್ರು. ಇವ್ರು ಬಂದು ಕಲೆಕ್ಟ್ ಮಾಡೋದು, ತಗೊಂಡ್ಬಂದು ಇವ್ರು ಮಜಾ ಮಾಡೋದಿಲ್ಲಿ, ಒಡವೆ ವಸ್ತು, ಕಾರು ಮತ್ತು ಎಲ್ಲ ಮಜಾ ಇರು. ಈ ಗ್ಯಾಂಗ್ ನಾವೀಗ ಗೊತ್ತಾಗ್ಬಿಡ್ತು ನಮ್ಗೆ. ಅವಳು ಕಂಪ್ಲೇಂಟ್ ಕೊಟ್ಟು ಅವ್ರು ಉಡುಮ್ಲೋಡವ್ರು ಹಿಡ್ಕೊಂಡ್ಬಂದವ್ರು ಜೀವ ಜಲ ಆಶ್ರಮದವ್ರ. ಅವಾಗ ಲಿಂಕ್ ಯಾರ್ದು ಅಂತ ಅಲ್ಲಿ ಸಿಗಕ್ಕಂತ ನಮ್ಗೆ ಇಲ್ಲ. ಒಂದು 60 ಮಕ್ಳಿತ್ತು. ಆ ಮಕ್ಕಳನ್ನ ಸಾಕೋದೊಂದು ಕೆಲಸ ಆಯ್ತು ನಮ್ಗೆ. ಅದಕ್ಕೊಂದು ಅರೇಂಜ್ಮೆಂಟ್ ಮಾಡಿ, ಅದು ದೊಡ್ಡ ಕತೆ ಅದಿರ್ಲಿ. ಅದು ಇವರು ಏನು ಇನ್ವಾಲ್ವ್ ಆಗಿದ್ದಾರೆ. ನಾವು ಅರೆಸ್ಟ್ ಮಾಡಿದ ಮಾರನೇ ದಿವಸ ದುಡ್ಡು ತಗೊಳಕ್ ಬರೋದಿತ್ತು. ಇನ್ನೊಂದು ಫಾರಂ ಅವ್ರಿಗೆ ಹೋಗಿತ್ತು, ದುಡ್ಡು ರಿಲೀಸ್ ಆಗುತ್ತೆ ತಗೊಂಡ್ಬರೋದು ಅಂತ ಪ್ಲಾನ್ ಆಗಿತ್ತು. ಅವತ್ತು ಕವಳ, ಕುಟ್ಟಿ, ಮಲಯಾಳಿ ಪ್ರವೀಣ ಎಲ್ಲರೂ ಬರಕ್ ಹೊರಟಿದ್ದಾರೆ. ಇನ್ನೊಬ್ರು ಯಾರೋ ತಮಿಳ್ನಾಡು ಕಡೆ ಒಬ್ಬ ಹುಡುಗ. ಈ ಕವಳ, ಕುಟ್ಟಿ ಏನ್ ಮಾಡಿದ್ದಾರೆ, ಬೇರೆದವ್ರು ಬಂದಿದ್ದಾರೆ. ಇವನೊಂದು ಕಾರಲ್ಲಿ ಬಂದವನೆ. ನಾವು ಇವರು ಬರೋದು, ಎಲ್ಲಿ ಹಣ ಇಸ್ಕೊಳ್ಳೋದು ಎಲ್ಲ ಪಾಯಿಂಟ್ ಲೊಕೇಟ್ ಮಾಡ್ಕೊಂಡಿದ್ದು ಗೌರಿಬಿದನೂರು ಮಧುಗಿರಿಗೆ ಹೋಗೋ ರೋಡಲ್ಲಿ ರೈಲ್ವೆ ಟ್ರ್ಯಾಕ್ ಬರುತ್ತೆ. ರೈಲ್ವೆ ಟ್ರ್ಯಾಕ್ ಆದ್ಮೇಲೆ ಸೂರಣ್ಣದ ಆಯಿಲ್ ಮಿಲ್ ಅಂತ ಇದೆ. ಆ ಭಾಗದಲ್ಲಿ ದುಡ್ಡು ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಪಕ್ಕದ ಅವ್ರು ಅಲ್ಲಿ ಉಡುಮ್ಲೋಡು. ಸೊ ಅಲ್ಲಿ ಮಾಡ್ಕೊಳ್ಳೋದಂತ ಐಡಿಯಾ ಇತ್ತು ಅವ್ರದ್ದು. ನಾವು ಅದಕ್ಕೆ ಏನ್ ಮಾಡುದು, ನಾವು ಗಾಡಿಗಳೆಲ್ಲ ರೆಡಿ ಮಾಡ್ಕೊಂಡು ಮಫ್ತಿಯಲ್ಲಿ ನಾವು ಎಲ್ಲ ರೈಲ್ವೆ ಟ್ರ್ಯಾಕ್ ಆಚೆ ಕಾಯ್ತಾ ಕೂತ್ಕೊಂಡು, ಅದು ಏನಾಯ್ತೋ ಗೊತ್ತಿಲ್ಲ. ಹತ್ರ ಈ ಮಾಟೀಸ್ ಅಂತ ಕಾರ್ಗಳಿದ್ದು, ಮಾಟೀಸ್ ಅಂತ. ಈ ಮಲಯಾಳಿ ಪ್ರವೀಣ ಅಲ್ಲಿಗೆ ಬಂದವನು, ಆ ರೈಲ್ವೆ ಗೇಟ್ ದಾಟಿ ಬಂದವನು, ಅದೇನ್ ಅನುಮಾನ ಬಂದ ಪಟ್ಟಂತ ಗಾಡಿ ತಿರುಗಿಸ್ಕೊಂಡು ಹೊರಟ್ಬಿಟ್ಟ. ನಾವು ತಕ್ಷಣ ನಾನು ಕಾಲೇಜಲ್ಲಿ ಇದ್ದೆ, ಇನ್ನೊಬ್ರು ಬೇರೆ ಕಾರಲ್ಲಿ ಇದ್ರು. ಕಾಲೇಜಲ್ಲಿ ನಮ್ಮಿಬ್ರು ಕಾನ್ಸ್ಟೇಬಲ್ಸ್ ಇದ್ರು, ರೆಡ್ ಕಾನ್ಸ್ಟೇಬಲ್, ಒಬ್ಬ ಕಾನ್ಸ್ಟೇಬಲ್. ನಾವು ಹಿಂದೆ ಬಿದ್ದು ಅಲ್ಲೇನಾಗ್ಬಿಡ್ತು, ಅವ್ರಿಗೆ ಬೆಂಗಳೂರು ಗೌರಿಬಿದನೂರು ಮಧುಗಿರಿ ರೋಡಿಂದ ಹೊರಟ್ರು, ಬಲಕ್ಕೆ ತಿರ್ಸ್ಕೊಂಡ್ಬಿಟ್ರು. ಎಡಕ್ಕೆ ತಿರ್ಸ್ಕೊಂಡು ಇನ್ನೊಬ್ರು ಕಡೆ ಹೋಗಿದ್ರೆ ನಮ್ಗೆ ಕಷ್ಟ ಆಗ್ಬಿಡೋದು ಹಿಡಿಯೋದು. ಅದು ಒಂದು ನಮ್ಮ ಮಧ್ಯೆ ಯಾವ್ದು ಸ್ಟೇಷನ್ ಇಲ್ಲ, ಹೇಳಿ ಕಾಲ್ ಮಾಡಿ ಸ್ಟಾಪ್ ಮಾಡೋಕೆ ಹೇಳಕ್ಕೆ ನಮ್ಗೆ ಯಾವ್ದು ಇಲ್ಲ. ಅಲ್ಲಿ ಹಿಂಗ್ ತಿರ್ಸ್ಕೊಂಡು ಹೊರಟ್ರು. ದೊಡ್ಡಬಳ್ಳಾಪುರ ಕಡೆ ಹೊರಟಿದ್ರು, ಅಲ್ಲಿ ನಿಲ್ಸೋಣ ಅನ್ನೋಕೆ ಅವ್ರಿಗೆ ಅನುಮಾನ, ಮೇನ್ ರೋಡು ಇಲ್ಲೇ ಮತ್ತೆ ಹಿಡಿದಾಕ್ತಾರೆ. ಅದಕ್ಕೆ ಮಾಡೋದು, ತಿರುಗಿಸ್ಕೊಂಡು ಚಿಕ್ಕಬಳ್ಳಾಪುರ ರೋಡ್ ಹೋಗುತ್ತೆ, ಮಂಚನಹಳ್ಳಿಗೆ ಹೋಗೋ ರೋಡ್. ಆ ರೋಡಲ್ಲಿ ಟೌನ್ ಒಳಗಡೆ ಟೌನ್ ಪೊಲೀಸ್ ಸ್ಟೇಷನ್ ಐತೆ ನಮ್ದು ಗೌರಿಬಿದನೂರಲ್ಲಿ. ವೈರ್ಲೆಸ್ ಅಲ್ಲಿ ನಾನು ಫುಲ್ಲು ಬಿಡೋದು, ದೊಡ್ಡ ಫಿಲಂ ಸ್ಟೈಲ್ ಚೇಸಿಂಗ್. ಅದು ಯಾವನ್ ಮೇಲೆ ಹೊಡೆದು ಸಾಯಿಸ್ತಾರೆ, ಆ ಮಟ್ಟಿಗೆ ಅವ್ನು ಸ್ಪೀಡು, ನಾವು ಸ್ಪೀಡು. ನುಗ್ಗಿ ಹೋಗ್ತಾ ನಾನು ಟೌನ್ ಸ್ಟೇಷನ್ಗೆ ಎಲ್ದ. ಅವರು ಮಧ್ಯ ಒಂದು ಜೀಪ್ ಹಾಕಿ, ಟೆಂಪೋ 407 ಹಾಕಿ, ಅವರು ಜನ ಒಂದು 100 ಜನ ಅಡ್ಡ ಕಾಯ್ತಾ ಇದ್ದಾರೆ, ರೈಫಲ್ ಹಿಡ್ಕೊಂಡು. ನಮ್ಮ ಕಾನ್ಸ್ಟೇಬಲ್ ಒಬ್ಬ, ಇವನು ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ದಲೆ ಚಿಕ್ಕಬಳ್ಳಾಪುರ ಕಡೆಗೆ ಹೋಗಿ ನುಗ್ಗಿದ್ಮೇಲ ಪೊಲೀಸ್ ಸ್ಟೇಷನ್ ಐತೆ, ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲೇ ಇವರೆಲ್ಲ ಕಾಯ್ತಾ ಇರೋದು ನೋಡಿ ಅವ್ನು ಏನ್ ಅನ್ಸ, ಕೊನೆಯ ಎಡ್ಜಲ್ಲಿ ಹೋಗಿ ಅಲ್ಲಿ ನುಗ್ಬಿಡ್ತಾನೆ. ನಮ್ಮ ಪೊಲೀಸ್, ನಮ್ಮ ಕಾನ್ಸ್ಟೇಬಲ್ ಹಂಗು ರೈಫಲ್ ಅಲ್ಲಿ ಗ್ಲಾಸ್ ಹೊಡೆದಾಕ್ತಾನೆ ಕಾರ್. ಜನ ಸುಮ್ನೆ ಬರ್ತಾರೆ, ಯಾರು ಧೈರ್ಯ ಮಾಡಲ್ಲ, ಸುಮ್ನೆ ಹೋಗೋದು ಓಡೋಗ್ಬಿಡ್ತಾರೆ. ಬಂದು ಅಲ್ಲಿ ಹಂಗೆ ಆಗೋಯ್ತು, ಎಲ್ಲ ಆ ಕಡೆಗೆ ಹೋಗ್ಬಿಟ್ಟಾರೆ. ಇವ್ನು ಜಾಗ ಸಿಕ್ತು, ನುಗ್ಬಿಟ್ಟ. ಅವನು ಇನ್ನೊಬ್ಬ, ಇಬ್ರು ನೀನೇ ಓಡಿಸ್ತಾ ಇದ್ದಿದ್ದು. ನಾವು ಕಂಟಿನ್ಯೂ ಮಾಡುದು. ನೆಕ್ಸ್ಟ್ ಸ್ಟೇಷನ್ ಮಂಚನಹಳ್ಳಿ, ಅದು ನನ್ನ ಬೌಂಡ್ರಿಗೆ ಬರುತ್ತೆ. ಅಲ್ಲಿ ನಾನು ನೀವು ಮಾಡಿದ್ದೆಲ್ಲ ನೋಡಿ, ಈ ತರ ನೀವು ಇನ್ನೂ ದೊಡ್ಡದಾಗಿ ಒಂದು 2 ಕ್ಯಾಂಟ್ರೋ ವ್ಯಾನ್ ಎಲ್ಲ ಹಾಕಿ ಬಂದೋಬಸ್ತ್ ಮಾಡ್ಕೊಳ್ಳಿ, ದಾರಿನೇ ಕೊಡ್ಕೊಡ್ದು ಅಂತ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟೆ. ನಾವು ಹತ್ತತ್ರ 110, 120, ಅದು ಸಿಂಗಲ್ ರೋಡು. ಆ ಸ್ಪೀಡ್ ಗಾಡಿ ಹಿಂಗಿಂಗ್ ಆಡ್ತಾ ಇದ್ದೆ. ನನ್ನ ಕಾಲೇಜು ಅವನ ಕಾರು ಹೋಗ್ತಾ ಇದ್ ಗಾಳಿಗೆ. ದೊಡ್ಡ ಚೇಸ್ ಬಿಡೋದು, 16 ಕಿಲೋಮೀಟರ್ ಮಂಚನಹಳ್ಳಿ ತಲುಪೋ ಅಷ್ಟೊತ್ತಿಗೆ. ಅವ್ರ ಮಂಚನಹಳ್ಳಿ ದೂರದಲ್ಲೇ ಅಲ್ಲಿ ಗಾಡಿಗಳು ಅಡ್ಡ ಹಾಕಿರೋದು, ಜನ ಒಂದು 1000 ಜನ ನಿಂತ್ಬಿಟ್ಟಾರೆ.
ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲೇ ಒಂದು ಗದ್ದೆ ತರ ಆ ಮರದ ಹತ್ರ ನಿಲ್ಲಿಸ್ಬಿಟ್ಟು ಓಡಕ್ ಶುರು ಆಗ್ಬಿಟ್ರು. ಇವನ್ ಮಳೆ ಪ್ರವೀಣ ಅವನು. ಸರಿ, ನಾನು ನಮ್ಮ ಸ್ಟಾಫು ನಾವು ಓಡಕ್ ಶುರು ಆದ್ವಿ, ಗಾಡಿ ನಿಲ್ಲಿಸ್ಬಿಟ್ಟು ಹಿಂದ್ಗಡೆ ಹೋಗಷ್ಟು ಇನ್ನೇನು ಹತ್ರ ಹಿಡ್ಕೊಂಡು ಅಷ್ಟೊತ್ತಿಗೆ ಚಾಕುನಲ್ಲಿ ನಮ್ಮ ಕಾನ್ಸ್ಟೇಬಲ್ಸ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ವಾಪಸ್. ಅವನೊಬ್ಬ ಒಂದು 6.25 ಅಡಿ ಒಬ್ಬ ಹುಡುಗ, ಅವನು 27 ವರ್ಷ. ಆಮೇಲೆ ಗೊತ್ತಾಯ್ತು 147 kg ಇದ್ದ ಅವನು, 147 kg. ಅವನ್ನ ಫೇಸ್ ಮಾಡಕ್ಕಿಲ್ಲ, 10 ಜನ ಪೊಲೀಸ್ ಕೈಲಿ ಆಗಲ್ಲ, ಹಂಗಿದಾನ ಅವನು. ಆದ್ರೂ ಅವನು ಚಿಕ್ಕ ಹುಡುಗ ಅಲ್ಲ, ಮೈಂಡ್ ಸೆಟಪ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಈ ಪೊಲೀಸ್ ಅನ್ನಾಗ ಎದರ್ಕಂತಾರಲ್ಲ, ಬೇರೆ ತಮಿಳ್ನಾಡು ಬೇರೆ ಅವನು ಚಾಕುಲಿ ಇದು ಮಾಡೋ ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬ ಕಾನ್ಸ್ಟೇಬಲ್ಗೂ ಅಷ್ಟು ಚಾಕುಲಿ ಇವನು ಮಲಯಾಳಿ ಪ್ರವೀಣ, ಅವನು ಕೈಗೆ ಒಬ್ಬರು ಹೊಡೆದ ಇನ್ನೊಂದು ಕೈಗೆ. ಅವಾಗ ನಾನು ಸ್ವಲ್ಪ ಹಿಂದೆ ಇದ್ದೆ. ಅವಾಗ ರಿವಾಲ್ವರ್ ತೆಗೆದು ಹೇಳಿದ್ರು ಬೇಡ, ಸರೆಂಡರ್ ಆಗಿ ಕೇಳಿದ್ರೆ ಚಾಕು ಹಿಡ್ಕೊಂಡು ಇವ್ರಿಗೆ ಗಾಯನ ಮಾಡಿದ್ರು, ಮತ್ತೆ ಅವ್ರ ಪ್ರಾಣಗಳನ್ನ ತೆಗೆದವ್ರು ಅಂತ. ಅವಾಗ ಇವನ್ಗೊಂದು 2 ಅವನಿಗೊಂದು 2 ಗುಂಡು ಹೊಡಿಲೇಬೇಕಾಯ್ತು. ನಾನು ಇಬ್ಬರಿಗೂ ಮಂಡಿಗಳು ಹೊಡೆದೆ, ಬಿದ್ದೋದ್ರು. ಆಮೇಲೆ ಒಂದು ಹೊಡಿಬೇಕಾದ್ರೆ ಅದು ಇನ್ನೊಬ್ಬ ತಮಿಳ್ನಾಡು ಹಿಂದಕ್ಕೆ ತಿರ್ಕೊಂಬಿಟ್ಟ, ಈ ಫೇಸ್ ಇದ್ದು ಅಂತ ತಿರ್ಕೊಂಡು ಹೋಗ ಅದು ಫೈರ್ ಮಾಡಿದ್ರೆ ಅದು ಕುಂಡಿ ಹೊಡೆದ್ಬಿಟ್ಟಿತ್ತು ಬ್ಯಾಕ್ಗೆ, ಬಟಕ್ಸ್ಗೆ. ಸೊ ಅದು ಅಲ್ಲಿ ಕೊನೆಗೆ ಆಪರೇಷನ್ ಅಲ್ಲೂ ಸಿಕ್ಲಿಲ್ಲ, ಅದು ಅಷ್ಟು ಆಳಕ್ಕೆ ಹೋಗ್ಬಿಟ್ಟಿತ್ತು. ದಪ್ಪ, ಅದಕ್ಕೆ ಇದ್ರು ಬಿಡ್ರದ್ಲಿ ಏನಾಗಲ್ಲ ಅಂತ ಅಂದ್ರು. ಸರಿ, ಇವ್ರನ್ನೆಲ್ಲ ಜನ ತುಂಬ್ಕೊಂಡ್ಬಿಟ್ರು ಅಷ್ಟೊತ್ತಿಗೆ. ಇವನಿಗೆ ಮಂಡಿಗೆ 2 ಮಂಡಿಗೂ ಬಿದ್ದಾಗ ಏನು ರಕ್ತ ಕಿತ್ಕೊಂತ ಇತ್ತು. ಸಾಯಿಸ್ಬೇಡಿ ಅಂತ. ನಾವ್ಯಾಕೆ ಸಾಯಿಸಕ್ ಹೋಗೋಣ, ನಾವು ಇವನ ಮಗಳು ಸಾಯಿಸ್ತಾರೆ ಅಂತ ನಾನು ಹೊಡೆಯಬೇಕಾಯ್ತಲ್ಲಿ. ಸರೆಂಡರ್ ಆಗಿದ್ದೆ, ನಾನು ಹೊಡೆಯೋದೇನು ಬೇಕಿರ್ಲಿಲ್ಲ. ಕೊನೆಗೆ ತಗೊಂಬಂದು ಒಂದಷ್ಟು ಬಟ್ಟೆಗಳು ಕಟ್ಟೋದು, ಸದ್ಯಕ್ಕೆ ಬ್ಲಡ್ ನಿಲ್ಲಿ ಅಂತೇಳಿ ಅದು ಕಿತ್ಕೊಂತಲ್ಲಿ ಇತ್ತು. ಕೊನೆಗೆ ಎತ್ತಾಕೊಂಡು ಜೀಪಲ್ಲಿ ಇಬ್ಬರು ಟ್ರೀಟ್ಮೆಂಟ್ಗೆ ತಕ್ಷಣ ಇದಕ್ಕೆ ತಗೊಂಬಂದು ಕಾರ್ನು ಅಲ್ಲೇ ಸೀಸ್ ಮಾಡೋ ವಿಚಾರ ಇತ್ತು. ಅದರೊಳಗೇನೆ ಸುಮಾರು ಒಂದು 1/4 kg ಮೇಲೆ ಚಿನ್ನ ಒಡವೆ, ಇವನ್ ಮೈ ಮೇಲೆ ಚೈನ್ಗಳು, ಅವು ಇವು ಮಲಯಾಳಿ ಪ್ರವೀಣ ಮೇಲೆ. ಆಮೇಲೆ ಇನ್ನು ಸ್ವಲ್ಪ 25,000-30,000 ಕ್ಯಾಶ್ ಏನೋ ಇತ್ತು ಅಷ್ಟೇನೆ. ಈ ಒಡವೆ ಮೈ ತುಂಬಾ ಏನಿತ್ತಲ್ಲ ಅದೆಲ್ಲ 1/4 kg ಇತ್ತು. ಎಲ್ಲದನ್ನು ಸೀಸರ್ಗೆ ಮಾಡಕ್ಕೆ ಹೇಳ್ಬಿಟ್ಟು ಇವನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ್ರು. ಆ ಕಾರು ಎಲ್ಲ ಹೊಡೆದಾಗಿತ್ತಲ್ಲ ಗ್ಲಾಸ್ ಓದಿದ್ದಲ್ಲಿ, ಅದನ್ನು ಸೀಸ್ ಮಾಡಿ, ಆ ಒಡವೆ ಅದೆಲ್ಲ ಸೀಸ್ ಮಾಡಿ ಮತ್ ಬಂದು ಆಸ್ಪತ್ರೆಯಲ್ಲಿ ನೋಡಿದ್ರೆ ಅವರು ನಡೆಯೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ತಿರ್ಗಾ ಆ ತರ ಹಂಗೆ ವಿಚಾರಣೆ ಮಾಡಕ್ಕಾಗಲ್ಲ ಅಂತೇಳಿ ಕೋರ್ಟ್ಗೆ ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ರು, ಸ್ಟ್ರೆಚರ್ ಅಲ್ಲೇ ತಗೊಂಡೋಗಿ. ಆಮೇಲೆ ರಿಮ್ಯಾಂಡ್ ಆಯ್ತು ಅವ್ರಿಗೆ. ತಿರ್ಗಾ ಆಮೇಲೆ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ವು ಆಮೇಲೆ, ಸರಿ ಆದ್ಮೇಲೆ. ಆ ಜೊತೆಗೆ ಈ ಕವಳಾಕೊಟ್ಟಿ ಯಾವಾಗ ಇಲ್ಲಿ ಅವ್ರು ಒಳಗ್ ಬಂದಿದ್ದಾರೆ ಟೌನ್ ಅಲ್ಲಿ, ನಾವು ಇವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಿರೋದು ಗೊತ್ತಾಗೈತೆ ಅವ್ರು. ಹಂಗೆ ವಾಪಸ್ ಹೋಗ್ಬಿಟ್ಟವ್ರು ಸರ್ ಬಂದವರು. ಇದ್ರ ಜೊತೆಗೆ ಇನ್ನ ಜಗದೀಶ ಅಂತ ಒಬ್ಬ, ಅವ್ರ 3ನೇ ಹೆಂಡತಿ, ಅವಳ ಹತ್ರ ದುಡ್ಡು ಇನ್ನೊಂದಷ್ಟು ಒಡವೆ ಎಲ್ಲ ಸಿಕ್ತು. ಇವ್ರು ದುಡ್ಡು ತಗೊಂಡೋಗಿದ್ದೆಲ್ಲ ಒಡವೆ ಅದಿದೆಲ್ಲ ತಗೊಂಡಿದ್ರಲ್ಲ ಎಲ್ಲ ಸೀಸ್ ಮಾಡುದು. ಆಮೇಲೆ ಒಟ್ಟು 7 ಜನ ಅರೆಸ್ಟ್ ಮಾಡುದು, ಇವ್ರಿಬ್ರಲ್ದಲೆ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇದ್ರು 7 ಜನ ಮಾಡುದು. ಮತ್ತೆ ಡಿ ರವಿಗೆ ಈ ಕೇಸಲ್ಲಿ ಅಟ್ಯಾಚ್ ಮಾಡುದು ನಾವು, ವಾರೆಂಟ್ ಇದು ಮಾಡಿ. ಅವನು ನನ್ನ ಮುಂದೆ ಅಪಿಯರ್ ಆಗಕ್ಕೆ ರೆಡಿ ಆಗ್ಲಿಲ್ಲ. ಯಾರು ಅವನಿಗೆ ಸುಳ್ಳ ನಿಜನ ನಿನ್ನ ಎನ್ಕೌಂಟರ್ ಮಾಡಾಕ್ತಾರೆ ಅಂತ. ಅದಕ್ಕೆ ಅವನು ಜೈಲಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದ, ಅಲ್ಲಿ ಜೈಲ್ ಸೂಪರಿಂಟೆಂಡರ್ಗೆ ಎಲ್ಲರಿಗೂ. ಇವನು ಇಲ್ಲಿ ಪ್ರೊಡ್ಯೂಸ್ ಮಾಡ್ದಂಗೆ ನನ್ನ ಮುಂದೆ. ಅದ್ರ ಮೇಲೆ ನಾನೊಂದು ರಿಪೋರ್ಟ್ ಹಾಕಿ, ಅವಾಗ ಜೈಲ್ ಸೂಪರಿಂಟೆಂಡೆಂಟ್ ಚೇಂಜ್ ಆಗಿದ್ದ. ಹೌದೌದೌದು, ಆಗಿದ್ದ ಮೇಲೆನೆ ಅದು ನಮ್ಮ ಥ್ರೂ ನಮ್ಮ ಪ್ರಾಪರ್ ಚಾನಲ್ DG ಎಲ್ಲ ಹೋಗಿ ಅವನ ಇನ್ವಾಲ್ವ್ಮೆಂಟ್ ಎಕ್ಸ್ಪ್ಲೈನ್ ಆಗಿದ್ದರಿಂದ ಇವಾಗ ಶಿಫ್ಟೆಡ್. ಶ್ರೀನಿವಾಸ ಏನೋ ಹೆಸರಿತ್ತು, ನನ್ ಗ್ಯಾಪ್ ಕೈಲಿಗ, ಅವನು ಚೇಂಜ್ ಮಾಡಿದ್ರು. ಆಮೇಲೆ ನನಗೆ ಒಂದು ಹರ್ನಿಯಾ ಆಪರೇಷನ್ ಇತ್ತು. ನಾನು ಹರ್ನಿಯಾ ಆಪರೇಷನ್ ಹೋಗಿದ್ದು ಗೊತ್ತಾಗಿ ಆವಾಗ ಬಂದು ಇಲ್ಲಿ ಈ ಎನ್ಕ್ವೈರಿಗೆ ಅಪಿಯರ್ ಆಗಿ ವಾಪಸ್ ಹೋಗಿದ್ದ ಡಿ ರವಿ. ಆಮೇಲೆ ನಾನು ಟ್ರಾನ್ಸ್ಫರ್ ಆದೆ. ಆಮೇಲೆ ಅವ್ರ ಮೇಲೆ 307 ಕೇಸ್ ಮಾಡಿದ್ರು ನಾವು. ಯಾರು ಮಲಯಾಳಿ ಪ್ರವೀಣ, ಇನ್ನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಚಾಕು ಅಟ್ಯಾಕ್ ಮಾಡಿದ್ರಲ್ಲ, ಅದ್ರ ಮೇಲೆ 307 ಕೇಸ್ ಮಾಡಿದ್ದು. ಅದು ಮುಂದೆ ವಿಚಾರಣೆ ಎಲ್ಲ ಆಗಿ ಇಬ್ಬರಿಗೂ ಸಜಾ ಆಗಿತ್ತು ಅದರಲ್ಲಿ, ಪ್ರವೀಣಂಗೂ ಅವ್ರಿಗೂ. ಆಮೇಲೆ ಆ ಕೇಸು ತುಂಬಾ ವರ್ಷ ನಡೀತು ಬಿಡಿ, ಒಂದು 15-16 ವರ್ಷದ ಮೇಲೆ ನಡೆದಿರ್ಬೇಕು ಕೇಸು. ಅವನು ಆಕ್ಚುಲಿ ಈಸ್ ಫ್ರಮ್ ಕೇರಳ. ಅವನು
ಆ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ರೌಡಿ ಶೀಟ್ರವನು, ಆ ಭಾಗದಲ್ಲೇ ಓಡಾಡ್ಕೊಂಡಿದ್ದವನು, ಸಣ್ಣ ಪುಟ್ಟ ಇದು ಮಾಡ್ಕೊಂಡಿದ್ದವನು. ಆಮೇಲೆ ಎಲ್ಲ ಈ ಪೊಲಿಟಿಕ್ಸ್ಗೂ ಸ್ವಲ್ಪ ಇನ್ವಾಲ್ವ್ ಆಗಿದ್ದ ಅಂತ ನನಗೆ ಮಾಹಿತಿ. ಅವನು 3 ಜನ ಎಂತಿದ್ರು, ಒಬ್ರು ನಮ್ಮ ಗೌರಿಬಿದನೂರಲ್ಲಿ 3ನೇಳು. ಅವ್ರಿಗೆ ಸೆಟ್ಲ್ಮೆಂಟ್ಗಳು ಜಾಸ್ತಿ ಮಾಡಿದ್ರೆ ಇನ್ವಾಲ್ವ್ ಆಗ್ತಿದ್ದ ಅಂತ ನನಗೆ. ಎಲ್ಲ ಲ್ಯಾಂಡ್ದು ಮನೆಗಳದು ಇಂಥವೆಲ್ಲ ಸೆಟ್ಲ್ಮೆಂಟ್ಗಳಿಗೆ ಮತ್ತೆ ರೋಡಿ ಆಕ್ಟಿವಿಟಿ ಗೊತ್ತಲ್ಲ, ಒಪ್ಕೊಂಡಿದ್ದವ್ರಿಗೆ ಗಲಾಟೆ ಮಾಡೋದು, ಈ ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ದ. ಆಮೇಲೆ ನಾವು ಫೈರ್ ಮಾಡಿ ಅದೆಲ್ಲ ಆದ್ಮೇಲೆ ಅವನು ಪೂರಾ ಪಾರ್ಟಿಸ್ ಇಳಿದಿದ್ದ ಅಂತ ನನಗೆ ಗೊತ್ತು. ಜೈಲಲ್ಲಿ ಆಗಿದ್ದವರೆಲ್ಲ ಡಿ ರವಿಗೆ ಏನ್ ರೌಡಿಗಳು ಕನೆಕ್ಷನ್ ಆಗಿದವರೆಲ್ಲ ಜೈಲಲ್ಲಿ, ಅವನ್ ಜೈಲಲ್ಲಿ ಇದ್ದಾಗ ಅವ್ರಿಗೆ ಇವನ್ ಮೆಥಡ್ ಹೇಳ್ಕೊಟ್ಟ, ದುಡ್ಡು ಹೆಂಗ್ ಮಾಡೋದು ಈಸಿ ಮೆಥಡ್ ಅಂತ ಡಿ ರವಿ ಅವರೆಲ್ಲ ಹೇಳ್ಕೊಟ್ಟ ರೌಡಿಗಳಿಗೆ ಕೆಲವ್ರಿಗೆ. ಅದಕ್ಕೆ ಅವ್ರು ಇವನು ಕೋಆಪರೇಟ್ ಮಾಡೋರು. ಆ ಮಾರ್ಗದಲ್ಲಿ ಇವನು ರೌಡಿಗಳೆಲ್ಲ ವ್ಯತ್ಯಾಸ ಆಗಿ ಇವನೇ ಒಬ್ಬ ರೌಡಿ ಮರ್ಡರ್ ಮಾಡಿಸ್ತಾನೆ ಡಿ ರವಿ. ಸೊ ಆ ಇದರಲ್ಲಿ ಅವ್ರು ಅರೆಸ್ಟ್ ಆಗ್ತಾನೆ. ನಾನು ಹೇಳಿದ್ನಲ್ಲ, ಪ್ರವೀಣನ 3ನೇ ಹೆಂಡತಿ ಅದೇ ಊರಿನವಳು, ಆ ಜೀವಜಲ ಆಶ್ರಮ ನಡೆಸ್ತಿರೋ ಸಂಬಂಧಿಕರವರು. ಅವಳಿಗೆ ಇವರು ಆ ಥರದ್ದು ಯಾವ್ದಾರು ಆಶ್ರಮ ಇದ್ರೆ ನಾನು ಫಾರಿನ್ ದುಡ್ಡು ಬರುತ್ತೆ ನಂಗೆ ಮಾಡಿ ಬ್ಯಾಂಕಿಂದ ನಿಮ್ಗೆ ಡ್ರಾ ಮಾಡಿಸ್ಕೊಡ್ಬೋದು ಅಂತ ಐಡಿಯಾ ಕೊಟ್ಟು, ಆ ಥರದ ಆಶ್ರಮ ಇಲ್ಲಿ ಐತೆ ಅಂತ ಇವ್ರು ಹೇಳಿದಾಗ ಇವ್ರು ಕನೆಕ್ಟ್ ಮಾಡ್ಕೊಂಡಿರೋದು. ಅದು ಫಾರಿನ್ ಫಾರಂ ಅಂತ ಬರುತ್ತೆ, ಅದು ಬಂದ್ರೆ ಅಲ್ಲಿ ಮೇನ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಆಗುತ್ತೆ ಅಂತ, ಇವರಲ್ಲಿ ಅದ್ರ ಪರವಾಗಿ ಕೊಡ್ಬೋದು ಅಂತ. ಅದು ಎಕ್ಸ್ಚೇಂಜ್ ಅಲ್ಲಿ ಆಗುತ್ತೆ. ಇವರು ಅದಕ್ಕೆ ನೀವು ಕೊಡ್ಬೋದು, ಕೊಡಿ ಅಂದ್ರೆ ಇವ್ರು ಅಲ್ಲಿ ಕೊಡ್ಬೋದು. ಮೊದ್ಲಿತ್ತದು 2 ವರ್ಷದಿಂದ ಕರೆಕ್ಟ್ ಅವಳು ಡ್ಯೂಟಿ ಚಾರ್ಜ್ ತನಕ 2 ವರ್ಷದ ಮೊದ್ಲು ನಿಂತೋಗಿತ್ತು. ಆ ಫಾರಂ ಆ ಥರದ ಪ್ರೊಸೀಜರ್ ತಪ್ಪಿಸ್ಬಿಟ್ಟಿದ್ರು. ಆ ಇನ್ಸಿಡೆಂಟ್ ನ ಇಟ್ಕೊಂಡು ನನಗೆ ಚೀಫ್ ಮಿನಿಸ್ಟರ್ ಗೋಲ್ಡ್ ಮೆಡಲ್ ರೆಕಮೆಂಡ್ ಆಗೋ ವಿಚಾರದಲ್ಲಿ ಅವರೆಲ್ಲ ಸಹಾಯ ಮಾಡಿದ್ರು ಅವಾಗ. ಇಲ್ಲ ಇನ್ನಾಗಲಿಲ್ಲ, ನಾನು ಬೆಂಗಳೂರು ಸಿಟಿಗೆ ಬಂದೆ, ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಆಗಿದ್ದೆ. ಒಂದ್ ದಿವಸ ಒಂದು ಗುಂಪಲ್ಲಿ ನಾನು ಕೃಷ್ಣ ಹತ್ರ ಜಾಸ್ತಿ ಇರ್ಬೇಕಾಗತ್ತೆ, CMದು ಅಲ್ಲಿದ್ದಾಗ ಜನಗಳು ಬರೋದು, ಮೀಟಿಂಗ್ಗಳೆಲ್ಲ ಅಲ್ಲೇ ನಡೆಯುತ್ತಲ್ಲ, ಅಶೋಕ್ ಹೋಟ್ಲ್ ಪಕ್ಕ ಕೃಷ್ಣದಲ್ಲಿ, ಅಲ್ಲೇ ಡ್ಯೂಟಿ ನಂದಿರುತ್ತೆ. ಈ ಗ್ರೂಪ್ಸ್ಗಳು ಬಂದಾಗ ಸ್ವಲ್ಪ ಒಳ್ಳೆಯವರು ಕೆಟ್ಟವ್ರನ್ನೆಲ್ಲ ಗಮನಿಸ್ಬೇಕಾಗ್ತಿರುತ್ತೆ ನನ್ನಲ್ಲಿ. ಇಲ್ಲಿ ಇದ್ದಾಗ ಒಂದ್ ದಿವಸ ಒಂದು 25 ಜನ ಪ್ಲಸ್ ಇವನು ಪ್ರವೀಣ ಅಲ್ಲಿ ಬಂದಿದ್ದಾನೆ. ನನ್ ನೋಡಿ ಮರೆಯಲ್ಲಿ ತಪ್ಪಿಸ್ಕೊಂಡು ಹೋಗ್ತಾವನೆ. ನಮ್ಮ ಪೊಲೀಸ್ನವರು ಸಮೀಕ್ ಯಾರೋ ನೋಡಿ ಗ್ರೂಪ್ ಅವ್ರು ಒಳಗಡೆ ಹೋಗೋದು ಬಂದು ನಿಮ್ಮನ್ನ ನೋಡಿ ಈ ಕಡೆ ಹೊಡೋಗ್ತಾವ್ರೆ ಅಂತ ನಿಲ್ಸ ಅಂತ ಹೇಳಿ ಗೇಟ್ ಅಲ್ಲಿ ನಿಲ್ಸಿದೆ. ನೋಡಿದ್ರೆ ಇವನು ಪ್ರವೀಣ ಏನಾಯ್ತು ಅಂತಂದು, ಇಲ್ಲ ಸ್ವಾಮಿ ಅದೇನೋ ಒಂದು ನಮ್ಮ ಏರಿಯಾದ ಪ್ರಾಬ್ಲಮ್ ಇತ್ತು, ಅದಕ್ಕೆ CM ನೋಡಕ್ ಬಂದಿದ್ರು. ನಮ್ಮ ಪೊಲೀಸ್ನವರು ಕ್ಲಾಸ್ ತಂದು ಈ ರೋಡಿಯೋ ಎಲಿಮೆಂಟ್ ನ ಒಳಗಡೆ ಹೆಂಗ್ ಬಿಟ್ರಿ ನೀವು ಅಂತ ನಮ್ಮವರು ಬೈದು, ಆಮೇಲೆ ಅವ್ನು ಇನ್ನೊಂದು ಯಾವತ್ತು ಒಳಗೆ ಸೇರಿಸ್ಬೇಡಿ ಅಂತ ಅಷ್ಟೇ. ಮತ್ತೆ ಸಿಕ್ಕಿಲ್ಲ ನನಗೆ.